ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಇಸಿಜಿ ಕ್ರಿಕೆಟ್ ಡಗ್ಔಟ್ ಯೂಟ್ಯೂಬ್ ಚಾನಲ್ಗೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಅಶ್ವಿಜ್, ಅದೇ ರೀತಿ ವೆಲ್ಕಮ್ ಅನಿರುದ್ಧ. ಇಬ್ರು ಮುಖದಲ್ಲಿ ಮಂದಹಾಸ. ಒಂದು ನಿಮ್ದು ಅಷ್ಟೇ ಆರ್ ಸಿ ಅಲ್ಲ, ಬಿ ವಿನ್, ನಿಮ್ದು ನಿಮ್ದು ಆರ್ ಸಿ ಬಿ ವಿನ್. ಅಲ್ಲ, ನಮ್ದು ವಿನ್ ಆಗಿದೆ. ನಮ್ದು ವಿನ್ ಆಗ್ತದೆ ಅಂತ ಫಸ್ಟ್ ಗೊತ್ತಿದ್ದು, ಗೊತ್ತಾಯ್ತಾ? ಯೂಟ್ಯೂಬ್ ಅಲ್ಲಿ ನಮ್ದೊಂದು ಫಸ್ಟ್ ವಿಡಿಯೋ ಹಾಕಿದ್ವಲ್ಲ, ಅದ ಇಂಟ್ರೋ, ಅದನ್ನ ತುಂಬಾ 400 ಜನದ ಮೇಲೆ ಲೈಕ್ ಆಗಿ ವ್ಯೂಸ್ ಆಗಿದೆ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಆಲ್ ವ್ಯೂವರ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಅವರ್ ಚಾನಲ್ ಆಲ್ಸೋ. ಆಮೇಲೆ CSK ಮತ್ತೆ ಮುಂಬೈದು ಮ್ಯಾಚ್ ಕ್ಲೋಸ್ ಮ್ಯಾಚ್. ಓಕೆ, ಫಸ್ಟ್ ನಾವು RCB ಮತ್ತೆ KKR ಬಗ್ಗೆ ಮಾತಾಡುವ. ಓಕೆ, RCB ಮತ್ತೆ KKR ಅಲ್ಲಿ ಒಂದು ಒಳ್ಳೆ ಆಲ್ಮೋಸ್ಟ್ ನಮ್ದು ಪ್ರಿಡಿಕ್ಷನ್ ಎಲ್ಲ ಆಲ್ಮೋಸ್ಟ್ ಉಲ್ಟಾ ಆಗ್ಬಿಟ್ಟಿದೆ. ನಾನ್ ಹೇಳಿದಂತೂ ಥರ್ಡ್ ಕ್ಲಾಸ್. ನಮ್ದಲ್ಲ, ನಂದು ಅಂತ ಹೇಳ್ಬೇಕು. ನಮ್ದಲ್ಲ. ಎಲ್ರು ದಯವಿಟ್ಟು ಅದೊಂದು ಶಾರ್ಟ್ಸ್ ಹಾಕಿದೆ, ಅದೊಂದು ನೋಡಿ ಆಯ್ತಾ? ಯಾಕೆ ಅಂತ ಗೊತ್ತಾಗ್ತಿದ್ರೆ ಆ ಶಾರ್ಟ್ಸ್ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತ. ಇವನ್ ಪ್ರಜ್ನೇಶ್ ಇದು ಪ್ರೆಡಿಕ್ಷನ್ ಹೇಗೆ ರಾಂಗ್ ಆಯ್ತಂತ. ಫಸ್ಟ್ ಆಫ್ ಆಲ್ ಇದು ಮೇನ್ ಥಿಂಗ್, ಈಗ RCB ವಿನ್ ಆಗಿದೆ. ಓಕೆ, ಅದು ಆಕ್ಚುಲಿ ನನ್ಗೆ ಅನ್ಎಕ್ಸ್ಪೆಕ್ಟೆಡ್. ನಿಮ್ಗೆ ಯಾರು ಅನಿರುದ್ಧ? ಇಲ್ಲ, ನಾನು ಹೇಳಿದಲ್ಲ ಫಸ್ಟ್ ಮ್ಯಾಚ್ ಈ ಸಲ ಫುಲ್ RCB ಅದು ಲಾಸ್ಟ್ ಇಯರ್ ಶುರು ಮಾಡಿದ್ದು, ಈ ಸಲ ಕಿಕ್ಕಿನ್ ಆಗ್ತಾ ಉಂಟು, ಹೊಸ ಅಧ್ಯಾಯ. ಹಾಗದು ಆ ಭರವಸೆ ಮೇಲೆ ಹೇಳಿದ್ ನಾನು. ನನಗೆ ಕಿಕ್ಕಿನ ಬಗ್ಗೆ ವಿಷಯ ಅಲ್ಲ ಮರೆ. ನಾನು ಈಗ ಇವ್ರು RCB ಅವ್ರು ಪ್ರತಿ ವರ್ಷ ಎಂತ ಹೋದಂತ ಇದ್ರಲ್ಲಿ ಯಾವ್ದೋ ಆಕ್ಷನ್ ಅಲ್ಲಿ ಕೆಲವೆಲ್ಲ ಬಿಗ್ ಪ್ಲೇಯರ್ ತಗೊಳ್ಳುದು, ಅವ್ರು ಪರ್ಫಾರ್ಮ್ ಮಾಡುದಿಲ್ಲ. ಈ ಸತಿ ನಾನು ಖುಷಿಯಾಗಿದ್ದಂದ್ರೆ ಫಿಲ್ ಸಾಲ್ಟ್ ಅನ್ನು ತಗೊಂಡ್ಬಿಟ್ಟು ಫಸ್ಟ್ ಮ್ಯಾಚ್ ಸಖತ್ ಪರ್ಫಾರ್ಮೆನ್ಸ್, ಒಂದು ಬೀಸ್ಟ್ ಮೋಡ್ ತೋರಿಸಿದ, ಗೊತ್ತಾಯ್ತು? ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನೀನು RCB ಗೆ ವಿನ್ ಆಗತ್ತಂತ ಸಪೋರ್ಟ್ ಮಾಡ್ಬಿಟ್ಟು ಜೆರ್ಸಿ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ನೀನು ಬೇರೆದಕ್ಕೆ ಸಪೋರ್ಟ್ ಮಾಡದ. RCB ಡೌನ್ ಫಾಲ್ ಕಾಯ್ತಿದ್ಯಲ್ಲ ನೀನು, ಗೊತ್ತು ನಮ್ಗೆಲ್ಲ RCB ಡೌನ್ ಫಾಲ್ ಕಾಯುದಂತ ನೀನು. ನೀನು ಎಷ್ಟು RCB ಡೌನ್ ಫಾಲ್ ಕಾಯ್ತೆ ನೋಡು, ಅಷ್ಟೇ RCB ಅಪ್ ಆಗತ್ ಮಚ. ನೀ ಲಾಸ್ಟ್ ಇಯರ್ ಇಂದ ನಾವು ನೋಡ್ತಿದ್ದೇವೆ, ಎಲ್ರಿಗೂ ಗೊತ್ತಿದೆ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ರಿಗೂ ಗೊತ್ತಿದೆ. ನೀನ್ ಯಾವ್ದು ವಿನ್ ಆಗತ್ತಂತ ಹೇಳ್ತೆ ನೋಡು, ಅದು ಪಕ್ಕಾ ಸೋಲೋದೆ. ಎಕ್ಸಾಂಪಲ್ ಪ್ರೈಮು CSK ಮುಂಬೈಯಲ್ಲಿ ಮುಂಬೈ ಗೆಲ್ತೆ ಅಂತ ಹೇಳ್ದೆ, ಮುಂಬೈ ಹೋಯ್ತು. RCB KKR ಅಲ್ಲಿ KKR ಗೆಲ್ತೆ ಅಂತ ಹೇಳ್ಬಿಟ್ಟು KKR ಹೋಗೆ. ಇಲ್ಲ, SRH ನಾವು ವಿಡಿಯೋನೇ ಮಾಡ್ಲಿಲ್ಲ, ಅದಕ್ಕೆ ವಿನ್ ಮಾಡ್ಲಿಲ್ಲ. ವಿಡಿಯೋ ಮಾಡಿ ನಿನ್ ಬಾಯಿಂದ ಹೇಳ್ತಿದ್ರೆ ಇತ್ತು ಅವರಿಗೂ. ಅವ್ನ್ ಸುಮುಕ್ ಬೇರೆ ಹೇಳಿದ್ದ, ಇವತ್ತು ಮುಂಬೈ ಸೋತ್ಬಿಟ್ಟು ಅವ್ನ್ ನಾಪತ್ತೆ ಆಗಿದ್ ಸುಮುಕ್ ಬೇರೆ ಹೇಳಿದ್ದ, ವರುಣ್ ಚಕ್ರವರ್ತಿಗೆ ದೃಷ್ಟಿ ತೆಗಿಬೇಕು ಒಂದು ಅಂತ. ಪಾಪ ತೆಗಿಲೇ ಇಲ್ವಾ ಅಂತ ಯಾರು. ಸುಮುಕ್ ಪಾಪ 2012ರಿಂದ ಇದೇ ಒಂದು ಡಿಪ್ರೆಷನ್ ಅಲ್ಲಿ ಇದ್ದ. ಅಲ್ಲ, ಆಲ್ರೆಡಿ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ನಿನ್ನೆ ಮ್ಯಾಚ್ ಬೇರೆ ಸೋತ್ಬಿಟ್ಟು, ಅದು ರೋಹಿತ್ ಶರ್ಮಾ ಬೇರೆ ಡಕ್ಔಟ್. ರೋಹಿತ್ ಅಂತ ಜೀವ. KKR ಮತ್ತೆ ಓಕೆ ಪಾಯಿಂಟ್. ಸೊ ಫಸ್ಟ್ ಲೈಕ್ ಆಗಿದೆ ಹೇಳ್ಬೇಕಾ, RCB ಬೌಲಿಂಗ್. ಓಕೆ, ಫಸ್ಟ್ 10 ಓವರ್ ಅಲ್ಲಿ ಸಮ ಹೊಡೆದ್ರು ಎಲ್ಲ ಓಕೆ. ಮತ್ತೆ ಲಾಸ್ಟ್ ಯಾವತ್ತು ಇವ್ರದ್ದು RCB ಅವ್ರದ್ದು ಹಣೆ ಬರ ಹೇಗಿತ್ತು ಗೊತ್ತಾ? ಫಸ್ಟ್ 10 ಓವರ್ ಅಡ್ಡಿಲ್ಲ, ಒಂದ್ ಸ್ವಲ್ಪ ಏನೋ ಕಂಟೈನ್ ಮಾಡಿ ಡೆತ್ ಅಲ್ಲಿ ಓಡಿಸ್ಕೊಂಡಿದ್ರು. ಈ ಸತಿ ಡೆತ್ ಅಲ್ಲಿ ಒಳ್ಳೆ ಕಂಟ್ರೋಲ್ ಮಾಡಿ ಫಸ್ಟಿಗೆ ಓಡಿಸ್ಕೊಂಡಿದ್ರು, ಗೊತ್ತಾಯ್ತಾ? ಏನೋ ಒಂದು ಚೇಂಜಸ್ ಇದೆ ಈ ವರ್ಷ, ಹೊಸ ವರ್ಷ ಹೊಸ ಟೀಮ್ ಅಲ್ಲಿ. ನಿಜ. ಮತ್ತೊಂದ್ ಎಂತ ನೋಡ್ಲಿಕ್ಕೆ ಹೋದ್ರೆ, ಈಗ ಫಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಅವ್ರದ್ದು ಓಪನಿಂಗ್ ಪೇರ್ ತುಂಬಾ ಸೆಟ್ ಆಗ್ತಿದೆ. ಒಂದೇ ಮ್ಯಾಚ್ ಆಗಿದ್ದು, ಲೆಟ್ಸ್ ನಾಟ್ ಜಿಂಕ್ಸ್, ಬಟ್ ಅಂದ್ರೂ ಕೂಡ ಲಯ ನೋಡಿದ್ರೆ ಅವ್ರದ್ದು ಯಾವ ತರ ಅವ್ರು ಫಾರ್ಮಲ್ ಇದಾರೆ ಅಂತ ನೋಡಿದ್ರೆ ತುಂಬಾ ಖುಷಿ ಆಗಿದೆ. ಎಸ್ಪೆಷಲಿ ಕೊಹ್ಲಿದು. ಸಾಲ್ಟ್ ನಮ್ಗೆ ಗೊತ್ತಿದ್ದಾನೆ ಯಾವತ್ತು ಹೊಡಿಬಡೆ ದಾಂಡಿಗ, ಬಟ್ ಕೊಹ್ಲಿ ಆಡಿದ ಇನ್ನಿಂಗ್ಸ್, ಸ್ಟ್ರೇಟ್ 2 6 ಹೊಡೆದ್ನಲ್ಲ, ಸೂಪರ್ 6 ಅದು. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಮತ್ತೊಂದು ಇನ್ನೊಂದು ಪಡಿಕ್ಕಲ್ ಒನ್ ಡೌನ್, ಸೊ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ. ಒನ್ ಡೌನ್ ಅವನಿಗೆ ಕಳಿಸಬಹುದಾ, ನೆಕ್ಸ್ಟ್ ಯಾವ ತರ ಮಾಡ್ಬೇಕು ಅಂತ? ನನ್ ಪ್ರಕಾರ ಪಡಿಕ್ಕಲ್ ವೇಸ್ಟ್. ಏನಂತೀರಾ ಅನಿರುದ್ಧ? ಇಲ್ಲ, ಅವನಿಗೆ ಓಪನಿಂಗ್ ಪವರ್ ಪ್ಲೇ ಅಲ್ಲಿ ಪುಷ್ ಮಾಡಿ ಅವನ. ಈಗ ಪುಷ್ ಮಾಡ್ಲಿಕ್ಕೆ ಇಷ್ಟು ಚೆನ್ನಾಗಿ ಆಡ್ತಿದ್ದಾರಲ್ಲ ಇಬ್ರಲ್ಲಿ, ಸುಮ್ನೆ ವೇಸ್ಟ್. ಅದಕ್ಕಿಂತ ನನ್ ಪ್ರಕಾರ ಅವನ್ ಬದಲು ಮನೋಜ್ ಪಾಂಡೆಗೆ ಯೂಸ್ ಮಾಡ್ಬೋದು. ಮನೋಜ್ ಪಾಂಡೆಗೆ ತಗೊಂಡ್ಬಿಟ್ಟು ಲಾಸ್ಟ್ ಇಯರ್ ಸುಮ್ನೆ ತಗೊಂಡ್ಬಿಟ್ಟು ಸುಮ್ನೆ ಇದ್ರಲ್ಲೇ ಇಟ್ಟಿದ್ದಾರೆ, ಸ್ಕ್ವಾಡ್ ಅಲ್ಲಿ ಆಡ್ಸೇ ಇಲ್ಲ. ಪಡಿಕ್ಕಲ್ ಬದಲು ಒಂದು ಹೊಸ ಟ್ರೈ ಮಾಡ್ಬೋದು, ಒಂದ್ 2-3 ಇನ್ನಿಂಗ್ಸ್. ಈಗ RCB ಅಲ್ಲಿ ನೆಕ್ಸ್ಟ್ ಮ್ಯಾಚ್ RCB ಅಲ್ಲಿ ಇರ್ತದೆ. ಸೊ ಏನಿದ್ರು ಹೋಮ್ ಗ್ರೌಂಡ್ ಅವನಿಗೆ ಬೇರೆ. ಸೊ 1-2 ಮ್ಯಾಚ್ ಟ್ರೈ ಮಾಡ್ಬೋದು ನನ್ ಪ್ರಕಾರ. ಓಕೆ, ದೇವದತ್ ಪಡಿಕ್ಕಲ್ ನ ಒಂದ್ ಮ್ಯಾಚ್ ಫೈಲ್ ಕೂಡ ಹೊರಗಡೆ ಇಡಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡ್ಬೋದು ಮನೋಜ್ ಪಾಂಡೆಗೆ. ಏನಂತೀರಾ ಅನಿರುದ್ಧ? ಹೌದು, ಡೆಫಿನೆಟ್ಲಿ. ಚೇಂಜ್ ಅನ್ನೋಕ್ಕಿಂತ ಅದೇ ಓಪನಿಂಗ್ ಚೇಂಜ್, ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡೋಕ್ಕಿಂತ 1-2 ಮ್ಯಾಚ್ ಚಾನ್ಸ್ ಕೊಡ್ತಾರೆ, ಮೋಸ್ಟ್ಲಿ ಆಡ್ಬಹುದು ಅಂತ ನೋಡ್ಬೇಕು. ಮತ್ತೆ ಇದು ಇವನು ರಜತ್ ಪಾಟಿದಾರ್ 3 ಡೌನ್ 2 ಡೌನ್ ಬಂದ್ಬಿಟ್ಟು ಅವನು ಕೂಡ ಚೆನ್ನಾಗಿ ಆಡ್ದ, ಪರ್ಫೆಕ್ಟ್ ಆಗಿ ಆಡ್ದ, ಒಳ್ಳೆ. ಇನ್ನೊಂದ್ ಏನಂದ್ರೆ RCB ಯಾವತ್ತೂ ಕೂಡ ಲೈಕ್ ಇನ್ನೂ ಓವರ್ಸ್ ಇದೆ, ಆರಾಮ್ಸೆ ಹೋಗೋಣ ಅಂತ ನೋಡ್ಲಿಲ್ಲ, ಫಿನಿಶ್ ಮಾಡ್ಲಿಕ್ಕೆ ನೋಡ್ತಿದ್ರು. ಫ್ರಮ್ ಬಾಲ್ 1 ಸಾಲ್ಟ್ ಇದು ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಬಂತು, ಆಮೇಲೆ ರಜತ್ ಪಾಟಿದಾರ್, ಕೊಹ್ಲಿ, ಆಮೇಲೆ ಕೊಹ್ಲಿ ಆದ್ಮೇಲೆ ಲಿವಿಂಗ್ಸ್ಟನ್ ಕೂಡ ಬಂದ್ 2 6. ಇಟ್ ವಾಸ್ ಅ ಟ್ರೀಟ್ ಫಾರ್ RCB ಫ್ಯಾನ್ಸ್ ಅಂತಾನೆ ಹೇಳ್ತೀನಿ ನಾನು.
ಫಸ್ಟ್ ಮ್ಯಾಚ್ ಅಲ್ಲಿ ಈಗ ಏನಾಯ್ತು ಗೊತ್ತಾ ಅನಿರುದ್ಧ, ಫಸ್ಟ್ ಇಲ್ಲ, ಮ್ಯಾಚ್ ಇಲ್ಲ. ಅಲ್ಲಿ ಎಲ್ಲ ಎಲ್ಲ ನೀನ್ ಮಾಡಿದ್ದೆಲ್ಲ ಟಿಕ್. ಓಕೆ, ಹಾ. ನಿನ್ಗ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ನಿನ್ನ ಫಸ್ಟ್ ಒಂದ್ 10 ಕ್ವಶನ್ಸ್ ಮಾಡಿದ್ದೆಲ್ಲ ಸರಿ ಆಗ್ತಾ ಹೋದ್ರೆ ಅದು ಆಗ್ತದೆ. ಈಗ ಫಸ್ಟ್ ಮ್ಯಾಚ್ ಅಲ್ಲಿ ಏನಪ್ಪ ವಿನ್ ಆಗಿದ್ದಾರೆ ಎಲ್ಲ ಅದೇ ಎಲ್ಲ went on ಅಪ್ರಿಶಿಯೇಟ್ right way. ಮಾಡೋದು ಅಲ್ಲ, ನಮ್ ಕೆಲ್ಸ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಇದು ಏನಾಗುತ್ತೆ appreciation ನೋಡೋಣ ಏನಾಗುತ್ತೆ ಅಂತ. ಇದು ಅಪ್ರಿಸಿಯೇಷನ್ ತರ ಕಾಣ್ತಲ್ಲ, ಇದು ಆಲ್ರೆಡಿ ನಮ್ ಟ್ರೋಫಿ ಫಸ್ಟ್ ಮ್ಯಾಚ್ ವಿನ್ನದಾಗ್ಲಿ ಟ್ರೋಫಿ ಎತ್ತಿ ಇಲ್ಲ. ಕೈಯಲ್ಲಿ ಕುತ್ಕೊಂಡಾಗುಂಟು. ಟ್ರೋಫಿಗಿಂತ ಖುಷಿ ನಮ್ಗೆ ಆಗೋದು CSK ಹೊಡೆದಾಗ. ಬೇರೆ ಯಾವ ಟ್ರೋಫಿನೂ ಅದು ಸೆಕೆಂಡರಿ. CSK ಎಸ್ಪೆಷಲಿ ಲಾಸ್ಟ್ ಇಯರ್ ಆ ನಾಕ್ಔಟ್ ಸ್ಟೇಜ್ ಅಲ್ಲಿ ಇಟ್ ವಾಸ್ ನಥಿಂಗ್ ಲೆಸ್ ದೆನ್ ಟ್ರೋಫಿ ಫಾರ್ RCB ಫ್ಯಾನ್ಸ್. ಅದೇ ಅಪರೂಪಕ್ಕೆ ಸಿಕ್ಕಿದ್ರೆ ಹಂಗೆ ಇರುತ್ತೆ ಖುಷಿ. ನಂಗೆ ಅಪರೂಪ ಅಲ್ವಾ ಇದೆಲ್ಲ ಆಗೋದು. ಸೊ ಅದೇ ಒಂಥರ ಅಪರೂಪ ಲೈಫ್ ಆಗ್ಬೋದು, ಬಟ್ ಟ್ರೋಫಿ ಹಾಗೆ ಅನ್ನೋಕ್ಕಿಂತ ಏನೋ ಒಂಥರ ಲೈಫ್ ಟೈಮ್ ಅಚೀವ್ಮೆಂಟ್ ತರ ಹಂಗೆ ಫೀಲ್ ಆಗುತ್ತೆ, ಅರ್ಥ ಆಗುತ್ತೆ. ಇರ್ಲಿ, ಎಂತ ಮಾಡ್ಲಿಕ್ಕಿಲ್ಲ. 18 ವರ್ಷದಿಂದ ಹಾಗೆ ಇದ್ದಾರೆ. ಸೊ ಇರುತ್ತೆ ಮನ್ಸಲ್ಲಿ ಅದೇನೋ ಇರುತ್ತೆ. ಟ್ರೋಫಿ ಸಿಗುತ್ತೋ ಸಿಗಲ್ವೋ ಅದು ಆಲ್ರೆಡಿ RCB ಸಿಗ್ಲಿಲ್ಲ 18 ವರ್ಷ, ಎಲ್ರಿಗೂ ಗೊತ್ತಿದೆ. ಇಂತ ಸಣ್ಣ ಮೂಮೆಂಟ್ಸ್ ಅಲ್ಲೇ ಎಂಜಾಯ್ ಮಾಡೋದೇ RCB ಫ್ಯಾನ್ಸ್. ಅಲ್ಲ ನಮ್ ನಸೀಬಲ್ಲಿ ಇದೇ ಬರ್ದಿದ್ರೆ ಇದನ್ನೇ ಎಂಜಾಯ್ ಮಾಡ್ತೀವಿ ನಾವ್ ಅಷ್ಟೇ. ಇಲ್ಲ ಮ್ಯಾಚ್ ವಿನ್ ಆಗಿದ್ದು ಅದೆಲ್ಲ ಓಕೆ, ಅದ್ರ ಬಗ್ಗೆ ಮಾತಿಲ್ಲ. ಒಳ್ಳೆ ಎಲ್ರು ಕ್ಲಾಸ್ ಗೇಮ್ ಆಡಿದ್ದಾರೆ, ಟೀಮ್ ಎಫರ್ಟ್ ಎಲ್ಲ ಹೌದು. ಸ್ಟಿಲ್ ಒಂದು ಸ್ಟಾಟ್ಸ್ ನೋಡಿದಾಗ ಏನೋ ಬೇಜಾರಾಗುತ್ತೆ. ಇಷ್ಟು ಎವ್ರಿ ಟೈಮ್ ಹಿಂಗೆ ಇರುತ್ತೆ, ಒಳ್ಳೆ ಟೀಮ್ ಇರುತ್ತೆ, ಎಲ್ಲಾ ಮ್ಯಾಚ್ ಒಳ್ಳೆ ಆಡ್ತಾರೆ, ಬಟ್ ಏನೋ ಬೇಜಾರು ಒಂದ್ ಕಡೆ. ಕಮಿಂಗ್ ಬ್ಯಾಕ್ ಟು ಪಾಯಿಂಟ್ ಪ್ರಜ್ನೇಶ್, ನೆಕ್ಸ್ಟ್ ಬೌಲಿಂಗ್. ಹೇಸಲ್ವುಡ್ ಅಥವಾ ಬೌಲಿಂಗ್ ಲೈನ್ RCB ಡೆತ್ ಓವರ್ಸ್ ಅಲ್ಲಿ ಮೊನ್ನೆ ಕ್ರೇಜಿ. ಇವಾಗ ನನ್ಗೆ ಇವನು ಶ್ರೇಯಸ್ ಶರ್ಮಾದು ಫಸ್ಟ್ ಒಂದು ಓವರ್ ಅಲ್ಲಿ ಸ್ವಲ್ಪ ಏಟ್ ಬಿತ್ತು. ರಸೆಲ್ ವಿಕೆಟ್ ತೆಗ್ದ ಮೇಲೆ ಅವನು ನೆಕ್ಸ್ಟ್ ಲೆವೆಲ್. ಅಲ್ಲಿಂದ ರಸೆಲ್ ಬೌಲ್ಡ್ ಆಗಿದ್ದು ಬಾಲ್ ನೋಡ್ಬೇಕು, ಪ್ಯೂರ್ ಗೂಗ್ಲಿ ಟಪ್ ಅಂತ ವಿಕೆಟ್ ಬೌಲ್ಡ್. ಸೈಕ್ ಬಾಲ್ ಮರ, ಖುಷಿ. ಕ್ಲಿನಿಕಲ್ ಬೌಲಿಂಗ್ ಅಲ್ವಾ ಅದು, ಒಂಥರ ಕ್ಲಾಸಿಕಲ್ ಒಳ್ಳೆ solid. ಗೂಗ್ಲಿ ಹಾಕ್ಬಿಟ್ಟು ವಿಕೆಟ್ ಸಿಕ್ತು ಅದು. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಹೇಸಲ್ವುಡ್ ಫಸ್ಟ್ ಓವರ್ ಜೆಮ್ ಬೌಲಿಂಗ್, ಆಮೇಲೆ ಯಶ್ ದಯಾಳ್ ಕೂಡ ಚೆನ್ನಾಗ್ ಹಾಕ್ದ. ಬಟ್ ಆಮೇಲೆ ಥರ್ಡ್ ಓವರ್ ಅಲ್ಲಿ ಯಾರು ಹಾಕಿದ್ರು? ಥರ್ಡ್ ಓವರ್ ಇಂಪ್ರೆಸಿವ್ ಅಂದ್ರೆ ಕೃಣಾಲ್ ಪಾಂಡ್ಯ ಮೊನ್ನೆ ಮ್ಯಾಚ್ ಟರ್ನಿಂಗ್. ಪಾಂಡ್ಯ ಮಾತಿಲ್ಲ. ಥರ್ಡ್ ಓವರ್ ಯಾರು ಹಾಕಿದ್ರು? ಥರ್ಡ್ ಓವರ್ ಸ್ವಲ್ಪ ಇದಾಯ್ತಲ್ವಾ RCB ಗೆ, ರಸಿಕ್ದಾರ್ ಹಾಕಿದ್ದು. ರಸಿಕ್ ಸಲಾಮ್ದಾರ್. ಸೊ ಅವನಿಗೆ ಆಬ್ವಿಯಸ್ಲಿ ಭುವನೇಶ್ವರ್ ಕುಮಾರ್ ಮೇ ಬಿ ಬಂದಾಗ ರಸಿಕ್ ದಾರ್ಗೆ ಹೊರಗಿಡ್ತಾರೆ, ಇಡ್ಲೇಬೇಕಾಗುತ್ತೆ. ಮೊನ್ನೆ ಮೋಸ್ಟ್ಲಿ ಇಂಜುರಿ, ಇವರೆಲ್ಲ ಸುಮ್ನೆ ಭುವಿಯನ್ನು ಹೊರಗಡೆ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಿದ್ರು. ಬಟ್ Injury ಅಂತ ಇಂಜುರಿ ಇರ್ಬೋದು, ಹೇಳಿದಾರೆ. ಫೀವರ್ ಬಂದಿತ್ತಂತೆ. ಸೊ ಇವಾಗ ಈಸ್ ವೆಲ್, ರಿಕವರಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಬರ್ಬೋದು ಒಳಗಡೆ. ಸೊ ಅವಾಗ ಹೇಸಲ್ವುಡ್ ಮತ್ತೆ ಭುವಿದು ನೋಡ್ಬೇಕು ಹೇಗಿರುತ್ತೆ ನ್ಯೂ ಬಾಲ್ ಅಲ್ಲಿ. ಓಕೆ, ಡೆತ್ ಅಲ್ಲಿ ಅಫ್ಕೋರ್ಸ್ ಭುವಿ ವಿಲ್ ಡೂ ವೆಲ್, ಚೆನ್ನಾಗಿ ಮಾಡ್ತಾರೆ. ಓವರ್ ಆಲ್ ನೋಡಿದ್ರೆ ಲೈಕ್ ಬ್ಯಾಟಿಂಗ್ ಟಿಕ್, ಮ್ಯಾಚ್ ಬೌಲಿಂಗ್ ಟಿಕ್, ಫೀಲ್ಡಿಂಗ್ ಒಂದು ಟಿಕ್ ಮಾಡಿ ಒಂದು ಕ್ಯಾಚ್ ಫೀಲ್ಡಿಂಗ್ ಕ್ಯಾಚ್ ಆಯ್ತು, ಅದಕ್ಕೆ ಹೇಳಿಲ್ಲ. ಇನ್ನೊಂದು ಫೀಲ್ಡಿಂಗ್ ಅಂದ್ರ ಮೇಲೆ ಒಂದ್ ನೆನಪಾಯ್ತು ನೋಡು ಪ್ರಜ್ನೇಶ್, ನಮ್ಮ ಜಿತೇಶ್ ಶರ್ಮಂದು ಕೃಣಾಲ್ ಪಾಂಡ್ಯ ಬೌನ್ಸರಿಗೆ ಸೀಮ್ ಬೌಲರ್ ಬೌನ್ಸರ್ ಆಗ್ತಾ ಚೆನ್ನಾಗೆ ಹಿಂದಿನ ಬೇರೆ ಯಾರಾದ್ರೂ 4 ಹೋಗ್ತಿತ್ತು ಅದ್ ಮೇ ಬಿ. MS ಧೋನಿ ಆದ್ರೆ ಪಕ್ಕ 4 ಹೋಗ್ತಿತ್ತು ಮೇ ಬಿ. ಜಸ್ಟ್ ಕಿಡಿಂಗ್. ಬಟ್ ಅಂದ್ರೂ ಕೂಡ MS ಧೋನಿ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಇದ್ರದ್ದು CSK ಮತ್ತೆ MI ಮ್ಯಾಚ್ ಬಗ್ಗೆ ಮಾತಾಡೋಣ, ಇದೊಂದು ಮುಗಿಲಿ. ಓಕೆ, ಇನ್ನು ಮೈನ್ ಓಕೆ RCB ನಂಗೆ ಹೋಲ್ ಪರ್ಫಾರ್ಮೆನ್ಸ್ ವಾಸ್ ಔಟ್ಸ್ಟ್ಯಾಂಡಿಂಗ್, ಮಾತಾಡ್ಲಿಕ್ಕಿಲ್ಲ ಅದ್ರದ್ದು. ಮೊನ್ನೆ ಮ್ಯಾಚ್ ಇದು ಸಖತ್ ಬ್ಯಾಟಿಂಗ್, ಬೌಲಿಂಗ್, ಇವನ್ ಮಿಡಲ್ ಆರ್ಡರ್ಸ್, ಇನ್ ಡೆತ್, ಸ್ಪಿನ್ನಿಂಗ್ ಕೋಟ, ಇವನ್ ಕೃಣಾಲ್ ಪಾಂಡ್ಯ ಮುಂಬೈಲಿ ಏನ್ ಮಾಡ್ತಿದ್ದ ಅದನ್ನೇ once again he proved it. ಓಕೆ, ರಜತ್ ಕ್ಯಾಪ್ಟನ್ಸಿ ಬಗ್ಗೆ ರಜತ್ ಪ್ರತಿದಾರ್ ಕ್ಯಾಪ್ಟನ್ಸಿ ಮೇ ಬಿ he did well in the ಸೈಯದ್ ಮುಸ್ತಕ್ ಅಲಿ. ಸೊ ಸೈಯದ್ ಮುಸ್ತಕ್ ಅಲಿ ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದಾನೆ ಅದರಲ್ಲಿ. ಸೊ ಇದು ಕ್ಯಾಪ್ಟನ್ಸಿ ಏನ್ ಅಂತದೇನ್ ದೊಡ್ಡ ಪ್ರೆಷರ್ ಅಲ್ಲ ಅನ್ಕೊಂತೀನಿ, ಯಾಕಂದ್ರೆ RCB ವಾಸ್ ಚೇಸಿಂಗ್. ಈಗ RCB ಎಲ್ಲಾದ್ರೂ ಫಸ್ಟ್ ಬ್ಯಾಟಿಂಗ್ ಮಾಡಿ ಚೇಸಿಂಗ್ ಇದೆ, ಸ್ವಲ್ಪ ಬೌಲಿಂಗ್ ಅಲ್ಲಿ ಪ್ರೆಷರ್ ಬೀಳ್ತದೆ ಕ್ಯಾಪ್ಟನ್ಗೆ. ಬಟ್ ಇಟ್ ವಾಸ್ ಗುಡ್, ಯಾಕಂದ್ರೆ ಫಸ್ಟ್ ಗೆ 2-3 ವಿಕೆಟ್ ಇವನು ಬ್ರೇಕ್ ತಂದ್ಕೊಟ್ಮೇಲೆ ಕೃಣಾಲ್ ಒಳ್ಳೆ ಚೆನ್ನಾಗಿ ಮಾಡಿದ್ರು ಅಲ್ಲಿಂದ. ಅದು ಬಿಟ್ರೆ ನನಗೆ ಖುಷಿ ಆಗಿದ್ರೆ ರೆಹಾನೆ ಬ್ಯಾಟಿಂಗ್ ಚೆನ್ನಾಗಿತ್ತು. ಅವನೊಂದು 4-5 ಓವರ್ ನಿಂತಿದ್ರೆ RCB ಪಕ್ಕ ಚೇಸಿಂಗ್ ಅಲ್ಲಿ ಒಳ್ಳೆ ಫೈಟ್ ನೋಡಕ್ ಸಿಕ್ತಿತ್ತು. ಇದೊಂದು ಚೇಸಿಂಗ್ ಅಲ್ಲಿ ಒಂದು 6-7 ಓವರ್ ಆದ್ಮೇಲೆ ಒನ್ ಸೈಡ್ ಆಗ್ತಾ ಹೋಯ್ತು, ಆಲ್ಮೋಸ್ಟ್ ಬಾಲ್ ಟು ಬಾಲ್ ಇತ್ತು. T20 ಅನ್ಸಿಲ್ಲ, ಆರಾಮ್ ಹೊಡಿತಾರ್ ಬಿಡು ಅಂತಾನೆ ಇತ್ತು. ಯೂಶುವಲ್ RCB ಮ್ಯಾಚ್ ತರ ಇರ್ಲಿಲ್ಲ. ಕರೆಕ್ಟ್. ಬಟ್ ಇದು ಕ್ರೇಜಿ ಅಂದ್ರೆ ನನ್ಗೆ ರೆಹಾನೆ, ನಾನು ಮ್ಯಾಚ್ ಪ್ರೆಡಿಕ್ಷನ್ ಅಲ್ಲೂ ಹೇಳಿದೆ, ರೆಹಾನೆ ಈ ಸತಿ ಕ್ಯಾಪ್ಟನ್ಸಿ ಕೊಟ್ಮೇಲೆ ಹಿ ಕ್ಯಾನ್ ಕಮ್ ಬ್ಯಾಕ್ ಟು ಇಂಡಿಯಾ ಟೀಮ್. ಈ ಸತಿ ಎಲ್ಲಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಒಂದ್ ಸೆಕೆಂಡ್ ಇಂಡಿಯಾ ಟೀಮ್ ಬರೋ ಚಾನ್ಸಸ್ ಇದೆ ಅವನಿಗೆ. ನಾಟ್ ಟೆಲ್ಲಿಂಗ್ ಅಬೌಟ್ T20 ಫಾರ್ಮ್ಯಾಟ್, ODIಗೂ ಇದಕ್ಕೂ ಚಾನ್ಸಸ್ ಇದೆ ಅವನಿಗೆ, ಯಾಕಂದ್ರೆ ಈಸ್ ಆಲ್ರೆಡಿ ಪ್ರೂವನ್ ಪ್ಲೇಯರ್ ಅಲ್ಲ. ಸೊ ಒಳ್ಳೆ ಮ್ಯಾಚ್, ಓಪನಿಂಗ್ ಮ್ಯಾಚ್. ಸುಮ್ನೆ ಎಲ್ಲ ಮಳೆಗೆ ಹೋಗುತ್ತೋ ದೇವರಿಗೆ ಹೋಗುತ್ತೋ ಅಂತ ಬೊಬ್ಬೆ ಆಗ್ತಿದ್ರು.
ಬಟ್ ಫೈನಲಿ RCB ಕಡೆಗೆ ಬಂದ್ಬಿಟ್ಟಿದೆ ಫಸ್ಟ್ ಮ್ಯಾಚ್. RCB ಫ್ಯಾನ್ಸ್ ಬೇರೆ ಖುಷಿ ಆಗ್ಬಿಟ್ಟಿದ್ದಾರೆ. ಓಕೆ, ಈ ಸತಿ ಹೊಸ ಸ್ಕ್ವಾಡ್ ಅಲ್ಲ ಅಂತ. ನೋಡೋಣ, ಇನ್ನು ಮಿಡ್ಲ್ ಆರ್ಡರ್ಸ್ ಎಲ್ಲ ಟ್ರೈ ಆಗಿಲ್ಲ RCBದು. ಈಗ KKR ಹೇಳ್ತೀನಿ, ಒನ್ ಬ್ಯಾಡ್ ಡೇ KKR ಗೆ ಮೊನ್ನೆ. ಸೊ ರಿಂಕು ಪರ್ಫಾರ್ಮ್ ಮಾಡಿಲ್ಲ, ಇವನು ಮಾಡಿಲ್ಲ, ಔಟ್. ಸೊ ಮೇ ಬಿ ಒನ್ ಬ್ಯಾಡ್ ಡೇ, ಅದರ್ವೈಸ್ ಒನ್ ಗುಡ್ ಡೇ ಫಾರ್ RCB. ಬೌಲಿಂಗ್ ಚೆನ್ನಾಗಿತ್ತು. ಸೊ ನೋಡ, RCBದು ಮ್ಯಾಚ್ ನಿಮಗೆ RCB ಗ್ರೌಂಡ್ ಅಲ್ಲೇ ನೋಡ್ಬೇಕು. ರಜತ್ ಪಾತಿದಾರು ಚಿನ್ನಸ್ವಾಮಿಗ್ ಬಂದಾಗ ಯಾವ ತರ ಅವ್ರು ಕ್ಯಾಪ್ಟನ್ಸಿ ಮಾಡ್ತಾರೆ ಅನ್ನೋದು ಇವಾಗ ಒನ್ ಆಫ್ ದ ಕೀ ಫ್ಯಾಕ್ಟರ್. ಬಿಕಾಸ್ 7 ಮ್ಯಾಚಸ್ ಸಮಥಿಂಗ್ ಚಿನ್ನಸ್ವಾಮಿಯಲ್ಲೇ ಆಗುತ್ತೆ. ಸೊ ಆಗ್ಲೇಬೇಕು. 7 ಅಲ್ಲಿ 5 ವಿನ್ನರ್. ಈಗ CSK ಎಲ್ಲ ಯಾಕೆ ನಿಮ್ಗೆ ಮೋಸ್ಟ್ ಸಕ್ಸೆಸಿವ್ ಅನ್ಸೋದಂದ್ರೆ, ಅವ್ರ ಹೋಮ್ ಗ್ರೌಂಡ್ ಅಲ್ಲಿ 7 ಮ್ಯಾಚ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗೇ ಆಗ್ತಾರೆ. ದಟ್ ಟು ಸ್ಪಿನ್ ಟ್ರ್ಯಾಕ್ ಅಲ್ಲಿ ಅವ್ರ ಮೇನ್ ಸಕ್ಸಸ್ ರೀಸನ್ ಅದು. ಓಕೆ, ಸೊ ಯಾ, ಒಳ್ಳೆ ಮ್ಯಾಚ್. ದೆನ್ ವಿಲ್ ಗೋ ಟು ದಿಸ್ ಒನ್, ಯಾವ್ದು ನಮ್ದು CSK ಮತ್ತೆ ಮುಂಬೈ. ಮುಂಬೈ ಹುಡುಗ ನಾಪತ್ತಾಗಿದ್ದಾನೆ. ನಮ್ದು CSK ಹುಡುಗ ಮಾತ್ರ ಫುಲ್ ಖುಷಿ. ಓಕೆ, ಯಾಕಂದ್ರೆ ಮುಂಬೈ ಅಂತ ದೈತ್ಯ ಟೀಮ್ ಅನ್ನೇ ಬೀಟ್ ಮಾಡ್ಬಿಟ್ಟಿದೀವಿ ಫಸ್ಟ್ ಮ್ಯಾಚ್ ಅಲ್ಲಿ ಅಂತ ಎಲ್ಲ. ಅನಿರುದ್ಧ್ ಏನ್ ಹೇಳ್ತೀವಿ? ಅನಿರುದ್ಧ್, ಮುಂಬೈ ಏನೋ ಇವಾಗ RCB ಅಂದ್ರೆ ಓಕೆ, ಸ್ವಲ್ಪ ಏನೋ 70% ನಂಬಿಕೆ ಇರುತ್ತೆ CSK ವಿನ್ ಆಗ್ಬೋದು ಅಂತ. ಬಟ್ ಮುಂಬೈ ಬಂದಾಗ ಯೂಶಲಿ 50-50 ಅಂತ ಇರುತ್ತೆ. ಬಟ್ ಏನೋ 50-50 ಅಂತಾನೆ ಇರುತ್ತೆ ಯೂಶಲಿ. ಬಟ್ ಅವ್ರದ್ದು ಏನೋ ಟಾಪ್ 5 ಇಂಡಿಯನ್ ಕೋರ್ ಅದು ಇದು ಅಂತ ಹೇಳ್ಬಿಟ್ಟು ಕ್ಲಿಕ್ ಆಗಿಲ್ಲ ಅಷ್ಟೇ ಯಾರು. ಇವಾಗ ರೋಹಿತ್ ಶರ್ಮಾ ಅಷ್ಟೇ. ರೋಹಿತ್ ಶರ್ಮಾ ಒಂದು 5-6 ಓವರ್ ಆಡಿದ್ರೆ ಫೈಟ್ ಆಗ್ತಿತ್ತು. ಬೌಲರ್ಸ್ ಮೇನ್ ಬೂಮ್ರಾ ಇಲ್ಲ. ಓಕೆ, ವಿನ್ ಆಗಿದೆ ಚೆನ್ನೈ, ಖುಷಿ ಇದೆ ಫುಲ್. ಬಟ್ ಸ್ಟಿಲ್ ಏನೋ ಥ್ರಿಲ್ಲಿಂಗ್ ಅಲ್ಲಿ ವಿನ್ ಆಗಿಲ್ಲ ಅಂತ ಹಂಗೆ. ಥ್ರಿಲ್ಲಿಂಗ್ ಅಲ್ಲಿ ಅನ್ನೋದ್ಕಿಂತ ಮ್ಯಾಚ್ ಸ್ವಲ್ಪ ಧೋನಿ ಇನ್ನೊಂದು ಪೊಸಿಷನ್ ಮುಂದೆ ಬಂದ್ರೆ ಮ್ಯಾಚ್ ಥ್ರಿಲ್ ಇನ್ನೂ ಬರ್ತಿತ್ತು ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಎಸ್. ಧೋನಿ ಎಲ್ಲಾದ್ರೂ ಒಂದು 2 ಓವರ್ ಮೊದ್ಲೇ ಬಂದಿದ್ರೆ ಸ್ವಲ್ಪ ಮ್ಯಾಚ್ ಇನ್ನೂ ಥ್ರಿಲ್ಲಿಂಗ್ ಬರ್ತಿತ್ತು. ಆ ಕಡೆ ರಚಿನ್ ರವೀಂದ್ರನ್ ರನ್ಔಟ್ ಮಾಡಿಸಿ ಓಡ್ಲಿಕ್ಕೆ ಆಗದೆ, ಇವನ ಅಥವಾ ಇಲ್ಲಿ ಡಾಟ್ ಮಾಡಿ ರಚಿನ್ ರವೀಂದ್ರ ಹೊಡಿಲಿಕ್ಕೆ ಹೋಗಿ ಔಟ್ ಆಗಿದ್ರೆ ಮ್ಯಾಚ್ ಆರಾಮ್ಸೆ ಕುತ್ತಿಗೆ ಬರ್ತಿತ್ತು. ಅಲ್ಲ ಪ್ರಜ್ನೇಶ್, ಅದ್ ಯಾವ ತರ ಅಂತ ಅವರಿಗೆ ವೀಕ್ಷಕರಿಗೆ ಬಿಟ್ಟಿದ್ದು. ಯಾವ ತರ ಥ್ರಿಲ್ಲಿಂಗ್ ಹೊಡೆದು ಮುಗಿಸ್ತಿದ್ರ ಅಥವಾ ಟೆಸ್ಟ್ ಮ್ಯಾಚ್ ಆಡಿ ಮುಗಿಸ್ತಿದ್ರ? ನಿಮ್ಗೆ ಬರುತ್ತೆ ಎಲ್ಲದಕ್ಕೂ ಆನ್ಸರ್ ಫ್ರೈಡೆ ಬರುತ್ತೆ ದೊಡ್ಡದಾಗಿ. ಫುಲ್ KKR ಅಲ್ಲಿ ವಿನ್ ಆಗಿದೀವಿ ಅದು ಇದು ಅಂತ ಫುಲ್ ಜೋಶ್ ಅಲ್ಲಿ ಇದಾರಲ್ವಾ, ಫ್ರೈಡೆ. ಈಗ ಅಣ್ಣ, ನೀವು CSK ಅವರು ಫಸ್ಟ್ ಆಫ್ ಆಲ್ ಹೇಳುದು RCB ಗ್ರೌಂಡಿಗೆ ಬಂದ್ರೆ ಆರಾಮ್ಸೆ ಸೋತ್ಬಿಟ್ಟು ಮನೆಗೆ ಹೋಗ್ತೀರಾ. ಯಾಕಂದ್ರೆ RCB ಹೋಮ್ ಗ್ರೌಂಡ್. ಚೆಪಾಕ್ ಅಲ್ಲ, ಇದೊಂಚೂರು ಕಷ್ಟ. ಹೋಮ್ವರ್ಕ್ ಮಾಡ್ಬಿಟ್ಟು ಬರ್ಬೇಕು ಪ್ರಜ್ನೇಶ್. ಸುಮ್ನೆ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಬಿಟ್ಟು ಮಾತಾಡೋದಲ್ಲ, ಹೋಮ್ವರ್ಕ್ ಮಾಡ್ಬಿಟ್ಟು. ಅಲ್ಲ ಹೋಮ್ವರ್ಕ್ ಎಲ್ಲ ಆಮೇಲೆ. ಇದು ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ಇದು ಕಾಮನ್ ಸೆನ್ಸ್. ಏನ್ ಚೆನ್ನೈ ಅವರು RCB ಬಂದ್ರೆ ಸೋತ್ಕೊಂಡು ಹೋಗ್ತಾರಾ? ಲಾಸ್ಟ್ ಇಯರ್ ಒಂದೇ ಸೀಸನ್ ನೋಡಿದ್ದ ಹೆಂಗೆ ನೀನು? ಅದಕ್ಕಿಂತ ಮುಂಚೆ IPL ನಡೆದಿತ್ತು, ಒಂದು 15-16 ವರ್ಷ ನಡೆದಿತ್ತು. ಆಗಿದ್ದೆಲ್ಲ ಬಿಟ್ಟು ಬಿಡ್ತಾನ ಅವನು. ಇವಾಗ ಏನ್ ಕರೆಂಟ್ ಇದೆ ಅದ್ರ ಬಗ್ಗೆ. ನಿಮ್ದ್ರಲ್ಲಿ ಏನ್ ಬ್ಯಾಟಿಂಗ್ ಲೈನ್ ಅಪ್ ಏನಿಲ್ಲ CSK ಅಲ್ಲಿ. ನಿನ್ನೆ ನೋಡ್ಲಿಕ್ಕೆ ಹೋದ್ರೆ ರಚಿನ್ ರವೀಂದ್ರ ಒಂದ್ ಕಡೆ ಕ್ಲಿಕ್ ಆಗಿದ್ದು ಬಿಟ್ರೆ ಎಲ್ಲರೂ ಬಡ ಅಂತ ಗಾಯಕ್ವಾಡ್ ಒಳ್ಳೆ ಆಡಿದ. ಇಲ್ಲ ಅಂದ್ರೆ ಗಾಯಕ್ವಾಡ್ ಓಕೆ, ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ ಎಲ್ಲ ಓಕೆ. ಬಟ್ ಒಂಚೂರ ತಪ್ಪಿದ್ರೆ ಇತ್ತಲ್ಲ, ಗೋವಿಂದ ಆಗಿರೋದು ನಿನ್ನೆ ಮ್ಯಾಚ್. ಚೆಪಾಕ್ ಅಲ್ಲೇ ಫಸ್ಟ್ ಮ್ಯಾಚ್ ಸೋತ್ಬಿಟ್ಟು ದೇವರಿಗೆ RCB ಅವ್ರು ಕೊಡೋ ಬದಲು CSK ಅವ್ರು ಕೊಡ್ತಿದ್ರು ನಿನ್ನೆ. ನಿಮ್ಗೆಲ್ಲ ಒಂದು ಆಸೆ ಹುಟ್ಟಿಸುದು, ಚೆನ್ನೈ ಸೋಲ್ಬಹುದು. ನಿಮ್ ಸ್ವಲ್ಪ ಖುಷಿ ಆಗತ್ತಲ್ಲ, ಆಮೇಲೆ ಆಸ್ ಯೂಶುವಲ್ ವಿನ್ ಆಗುದು ಹಂಗದು. ಬಟ್ ನಿನ್ನೆ ಮ್ಯಾಚ್ 2 ಮ್ಯಾಚ್ ವಾಸ್ ಟಾಪ್ ಮ್ಯಾಚ್. ಅಂದ್ರೆ ನಿನ್ನೆದು ಫಸ್ಟ್ ಮ್ಯಾಚ್ ಬಿಡಿ, SRH ಮತ್ತೆ ಮಾತ್ರ ಬೀಸ್ಟ್ ಮೋಡ್. ಅಲ್ಲ, ಅದು ಒಂದು ಲಿಮಿಟ್ ಇರ್ಬೇಕು. ಇವನು ಜೋಫ್ರಾ ಆರ್ಚರ್ ಬೌಲಿಂಗ್ ನೋಡಿದ್ಯಾ? ಎಂತ ಮಾರ, 76 ಮಾರ. ಆರ್ಚರ್ 76 ಅಂದ್ರೆ ಹೋದ ವರ್ಷ 100 ರನ್ 90 ರನ್ ಹೊಡೆದಿದ್ದಾರೆ ಯಾರೊಬ್ರು ಬೌಲರ್ಗೆ. ಅಲ್ಲ, ನಾನು ಹೇಳ್ತಿರೋದು ಆರ್ಚರ್ ಲೆವೆಲ್ಗೆ ನೀನ್ 76 ಹೊಡಿದ್ದು. ಅದು ಯಾರು ಯಾರೋ ಟ್ರಾವಿಸ್ ಹೆಡ್ ಅವರೇ ಹೊಡೆದು, ಅಭಿಷೇಕ್ ಶರ್ಮಾ, ಇವನು ಇಶಾನ್ ಕಿಶನ್ ಎಲ್ಲ ಹೊಡೆದಿದ್ದು, ಇಂಡಿಯಾದವರೇ ಹೊಡೆದಿದ್ದು ಅದ್ರಲ್ಲಿ. ಇಲ್ಲಿ ಎಲ್ಲ ಏನ್ ಗೊತ್ತಾ, SRH ಅದು ಆ ಪಿಚ್ ಫುಲ್ ಫ್ಲಾಟ್. ಈಗ ನನ್ಗೆ ಅವ್ರೊಬ್ರೇ 280 ಹೊಡೆದು SRH, ಇವರೆಲ್ಲ 180-170 ಔಟ್ ಆಗಿ ಹೊಡ್ಕೊಳ್ತಿದ್ದೆ. ಇವರು 240 ಹೊಡಿಯೋದು ಅಂತ ಹೇಳಿದ್ರೆ ಇವ್ರದ್ದು ಜೈಸ್ವಾಲ್ ಇವ್ರದ್ದು ಕರೆಕ್ಟ್. ಅದ್ ಪ್ರೆಷರ್ ಇರುತ್ತೆ ಅಷ್ಟೇ. ಪ್ರೆಷರ್ ಇಲ್ಲದೆ ಇವರು ಹೊಡಿತಿದ್ರು. ಸ್ಕೋರ್ ಬೋರ್ಡ್ ಪ್ರೆಷರ್ ಅಷ್ಟೇ. ಅದು ಬಿಡಿ, ಈಗ CSK ಮುಂಬೈಗೆ ಬರೋಣ. ಎಲ್ಲ ಇವರು ನಿನ್ನೆದು ಕ್ರೇಜಿ ಅಂದ್ರೆ ಎಲ್ಲಾ ಇನ್ಸ್ಟಾದಲ್ಲಿ ರೋಲ್ ಆಗ್ತುಂಟು ಮಾರೆ. ಯಾವ್ದು ಆ ಧೋನಿದು ಸ್ಟಂಪಿಂಗ್ ಸ್ಟೇಟಸ್ ಹಾಕಿ ಜನ ಸಾಯ್ತಾ ಇದ್ರು. ಎಂತ ಟು ಬಿ ಫ್ರಾಂಕ್ ಟು ಬಿ ಫ್ರಾಂಕ್ಲಿ ಮಾತಾಡೋದಂದ್ರೆ ತುಂಬಾ ಚೆನ್ನಾಗಿ ಸ್ಟಂಪ್ ಮಾಡಿದಾನೆ. ಬಿಕಾಸ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಸ್ಟಂಪ್ ಆಗಿದೆ. ನಾನು ಹೇಳುದು ಕೇಳ, ಸ್ಟಂಪಿಂಗ್ ಮಾಡಿದ್ದು ಎಲ್ಲ ಓಕೆ ಮಚ್ಚ. ಆ ಪ್ಲೇಸ್ ಅಲ್ಲಿ ಯಾರೇ ಕೀಪರ್ ಇದ್ರು ಸ್ಟಂಪಿಂಗ್ ಮಾಡೇ ಮಾಡ್ತಾರೆ ಆ ಬಾಲಿಗೆ. ನನ್ನ ಪ್ರಕಾರ ಯಾವುದೇ ICC ಟೂರ್ನಮೆಂಟ್ ಆಡೋ ಕೀಪರ್ ಇದ್ರೆ
ಅಫ್ಕೋರ್ಸ್ ಈ ವಿಲ್ ಮೇ ಬಿ 1 ಸೆಕೆಂಡ್ ಮೇ ಬಿ ಲೇಟ್ ಅವ್ರ 1 ಸೆಕೆಂಡ್ ಅರ್ಲಿ ಏನೋ ಒಂದ್ ಆಗ್ಬೋದು ಬಿಟ್ರೆ ಅದೇ ನಮ್ಗೆ ಹೇಳ್ತಿರೋ ಅದೇ ಅದೇ ಅಂತದ್ದೇನು ಟಫ್ ಅಂತ ಎಲ್ರು ಇರ್ಲಿಲ್ಲ. ಎಲ್ರು ಸ್ಟೇಟಸ್ ಹಾಕಿದ್ದು ಅದಕ್ಕೆ. ಎಲ್ರು 1 ಸೆಕೆಂಡ್ 2 ಸೆಕೆಂಡ್ ಲೇಟ್ ಆಗಿ ಮಾಡೋದು ಒಪ್ಕೊಳುತ್ತೆ. ಇವಾಗ ಇದು ಎಷ್ಟು ಸೆಕೆಂಡ್ ಅಲ್ಲಿ ಮಾಡಿದ್ದು? ರೀಲ್ 1,000 ರೀಲ್ ಹಾಕಿದ್ರಂದೆಲ್ಲ ಎಷ್ಟು ಸೆಕೆಂಡ್ ಅಲ್ಲಿ ಮಾಡಿದ್ದು? 0.02 ಸೆಕೆಂಡ್ಸ್ 0.02 ಮನುಷ್ಯ MS 0.2 ಧೋನಿ ಏನೇನಲ್ಲ 0.12 0.2 ಓಕೆ 0.12 ಸೆಕೆಂಡ್ಸ್ ಅಲ್ಲಿ ಮಾಡಿದ್ದಾರೆ ಎಲ್ಲ ಓಕೆ ಮಚ್ಚ. ಆ ಪ್ಲೇಸ್ ಅಲ್ಲಿ ಯಾರಿದ್ರು ಇವನ್ ಜಾಸ್ ಬಟ್ಲರ್ ಇದ್ದಿದ್ರು ವಿಡೌಟ್. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ನೀನ್ ಆ ವಿಡಿಯೋ ಬ್ಯಾಕ್ ಸೈಡ್ ಅಲ್ಲಿ ಒಂದು ವಿಡಿಯೋ ತೋರಿಸಿದ್ರು ಗೊತ್ತಾಯ್ತಾ? ಈ ವಾಸ್ ಆಲ್ರೆಡಿ ಫ್ರಂಟ್ ಫುಟ್ ಕಮಿಟ್ ಆಗ್ಬಿಟ್ಟು ಆಲ್ರೆಡಿ ಇಸ್ ಬ್ಯಾಕ್ ಲೆಗ್ ಆಲ್ರೆಡಿ ಮುಂದೆ ಬಂದಿತ್ತು. ಸೊ ರೆಡಿ ಆಗಿದ್ದ, ರೆಡಿ ಆಗಿದ್ದ. ಓಕೆ ಅಂಡ್ ದಟ್ ಮೇನ್ ಅಂತೇಳಿ ಕ್ರೆಡಿಟ್ ಗೋಸ್ ಟು ನೂರ್ ಅಹಮದ್. ಯಾಕಂದ್ರೆ ಆ ಬಾಲ್ ಸಖತ್ ಬಾಲ್. ಓಕೆ ನೆಕ್ಸ್ಟ್ ಲೆವೆಲ್ ಬಾಲ್. ಅದು ಚೆನ್ನೈ ಫ್ಯಾನ್ಸ್ ಇಂದ ಎಕ್ಸ್ಪೆಕ್ಟೆಡ್. ನೀವು ಧೋನಿ ಅಲ್ಲಿ ಎಲ್ಲಾದ್ರೂ ಆ ಸೀನ್ ಅಲ್ಲಿ ಇದ್ರೆ ಅವ್ನ್ ಬೇರೆ ಅವ್ನ್ ಯಾವನೇ ಆಗ್ಲಿ, ಬೌಲರ್ ಆಗ್ಲಿ ಏನೇ ಆಗ್ಲಿ, ಅವ್ನಿಗೆ ಕ್ರೆಡಿಟೇ ಇಲ್ಲ. ಧೋನಿಗೆ ಮೇಲೆ ಎತ್ಸ್ಬಿಡೋದು ಅಷ್ಟೇ, ಹೆಗ್ಲ ಮೇಲೆ ಕೂರ್ಸ್ಕೊಂಡು ಸ್ಟೇಟಸ್ ಹಾಕೋದು ಎಲ್ಲ ಧೋನಿಗೆ ಫುಲ್ ನಂಬರ್ 7 ಥಲ ಅಂತ. ಅದಲ್ಲ ನಿನ್ನೆ ಕಾಮಿಡಿ ಅದಲ್ಲ ಇನ್ನೊಂದು ಹೇಳ್ತೀನಿ. ಈ 15 ಓವರ್ಗೆ 13 ಓವರ್ಗೆ ಸ್ಟ್ರಾಟಜಿಕ್ ಟೈಮ್ ಔಟ್ ಕೊಟ್ರಲ್ಲ ಗೊತ್ತಾ ನಿಮ್ಗೆ? ನೋಡ್ತಿರಲ್ಲ ನಾರ್ಮಲ್ IPL ಅಲ್ಲಿ ಆ ಮೂಮೆಂಟ್ ಅಲ್ಲಿ ಧೋನಿ ರೆಪ್ಪ ಹೋಗಿ ಡ್ರೆಸ್ಸಿಂಗ್ ರೂಮಿಗೆ ಹೋಗ್ಬಿಟ್ಟು ಬಂದಿದ್ದಾನೆ. ಈ ಕಮೆಂಟೇಟರ್ಸ್ ಏನ್ ಗೊತ್ತಾ, ಇದು ಕೂಡ ಒಂದು ಧೋನಿದು ಸ್ಟ್ರಾಟಜಿ ಅಂತ. ಅವ್ನ್ ಪಾಪ ವಾಶ್ರೂಮಿಗೆ ಹೋಗಿ ಬಂದಿದ್ದಾನೋ ಎಷ್ಟೋ ಒಂದು ಹೋಗಿ ಬಂದಿದ್ದಾನೆ. ಇವ್ರದ್ದು ಏನು ಧೋನಿ ಗೋಯಿಂಗ್ ಫಾರ್ ಡ್ರೆಸ್ಸಿಂಗ್ ರೂಮ್, ಇಟ್ಸ್ ಮೇ ಬಿ ದ ಗುಡ್ ಸ್ಟ್ರಾಟಜಿ ಫಾರ್ CSK ಏನೇನೆಲ್ಲ ಹೇಳ್ತಾರೆ. ಇದೆಲ್ಲ ನೀನೇ ಕಮೆಂಟ್ರಿ ಮಾಡದ್ ಅನ್ಸುತ್ತೆ. ಇನ್ನೊಂದು ಪಾಯಿಂಟ್ ಹೇಳಿದ್ರು ರಾಯ್ಡು ಮತ್ತೆ ರೈನಾದ್ ಒಂದು ಪಾಯಿಂಟ್ ಕೇಳ. ಧೋನಿ ಒಂದು ಬಾಲ್ ಸ್ಲಿಪ್ ಆಗ್ಬಿಟ್ಟು ಅಂದ್ರೆ ಅವನು ಬೇರೆ ಕಡೆ ರೀಡ್ ಮಾಡಿ ಒಂದು ಬಾಲ್ ಕೀಪರ್ ಹಿಂದ್ಗಡೆ ಅದಕ್ಕೆ ರಾಯ್ಡು ಮತ್ತೆ ರೈನಾ ಹೇಳೋದು, ಪ್ಲೀಸ್ ಟೇಕ್ ದ ಕ್ಯಾಪ್ಚರ್ ದಿಸ್ ವಿಡಿಯೋ ಅಂಡ್ ಕೀಪ್ ಇಟ್ ವಿತ್ ಯು. ಇದು ಈ ತರ ವಿಡಿಯೋಸ್ ಮತ್ತೆ ಸಿಕ್ಕಲ್ಲ ನಿಮ್ಗೆ, ಮೊದಲು ಸಿಕ್ಲಿಲ್ಲ ಮತ್ತು ಸಿಗಲ್ಲ. ಏನ್ ಅವ್ನ ಮನುಷ್ಯನ ಅಥವಾ ಏಲಿಯನ್ನ ಕೀಪರ್ ಅಂತ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ರಾಯ್ಡು ಎಲ್ಲ ಮತ್ತೆ ರಾಯ್ಡು ಅದು ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಲೀಗ್ ಆಡಿದ್ದ ಅಲ್ಲ, ಈಗ ಅದೆಲ್ಲ ಇವ್ರು ನೋಡಿ ಸ್ವಲ್ಪ ಚೆನ್ನೈ ಅವ್ರು ವಾಪಸ್ ತಗೊಳ್ಳಿ ಅಂತ ಹೇಳಿ ಫುಲ್ ಹವಾ ಆಗ್ತಿದ್ದ ಅನ್ಸುತ್ತೆ. ಎಂತ ಅವಸ್ಥೆ ಮಹಾರಾಜ. ಧೋನಿ ಫ್ಯಾನ್ಸ್ ಅಂದ್ರೆ ಹೇಗೆ ಗೊತ್ತುಂಟಾ, ಧೋನಿ ಒಂದಿಷ್ಟು ಚೂರು ಮಾಡಿದ್ರೆ ಅದನ್ನ ಇಷ್ಟು ಮಾಡಿ ಹೇಳುದು ಮಾರೆ ಧೋನಿ ಫ್ಯಾನ್ಸ್ ಗೊತ್ತಾಯ್ತಾ? ಅಂದ್ರೆ ಅವ್ರಿಗೆ ಬೇರೆ ಯಾವ್ದು ಸಿಗಲ್ಲ. ಒಂದ್ ಯಾವ್ದೋ ಅಪರೂಪಕ್ಕೆ ಸಿಗತ್ ಪಾಪ, ಅದನ್ನ ಹಿಡ್ಕೊಂಡು ಸ್ಟೇಟಸ್ ಒಂದ್ 20-30 ಸ್ಟೇಟಸ್ ನೋಡಿದೀನಿ ನಾನು. ಒಬ್ಬ ಅಂತಲ್ಲ, ತುಂಬಾ ಜನ ವಾಟ್ಸ್ಆಪ್ ಅಲ್ಲೂ ಸೇಮ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಅಲ್ಲೂ ಸೇಮ್ ಸ್ಟೇಟಸ್, ಮತ್ತೆ ಆ ಸ್ನ್ಯಾಪ್ ಚಾಟ್ ಒಂದ್ ಇಲ್ಲ ನನ್ನ ಹತ್ರ, ಅದ್ರಲ್ಲೂ ಹಾಕಿರ್ತಾರೆ ಬಿಟ್ರೆ. ಅದೇ ಒಂದ್ ಖುಷಿ ಆಗುದಿಲ್ಲ. ನಮ್ದು ಅನಿರುದ್ಧ ಆತರ ಅಲ್ಲ, ಅದೇ ಒಂದ್ ಖುಷಿ ನಮ್ಗೆ. ಅನಿರುದ್ಧ ಯಾರು ಸುದ್ದಿಗೆ ಹೋಗುದಿಲ್ಲ. ಆಯ್ತು ಧೋನಿ ಆಯ್ತು ಇದಾಯ್ತು, ಸ್ಟೇಟಸ್ ಅವನಿಗೆ ಗೊತ್ತು ಯಾವ ಲೆವೆಲ್ ಅಲ್ಲಿ ಫಾಲೋ ಮಾಡ್ಬೇಕು, ಯಾವ ಲೆವೆಲ್ ಅಲ್ಲಿ ಫ್ಯಾನಿಸಮ್ ಇರ್ಬೇಕು ಅಂತ ಅವನಿಗೆ ಗೊತ್ತಿದೆ. ಈಗ ಫ್ಯಾನ್ ಆದವರು ಮ್ಯಾಚ್ ಆಬ್ವಿಯಸ್ಲಿ ನೋಡ್ತಾರೆ. ಅವ್ರು ಮ್ಯಾಚ್ ನೋಡಿದ್ದು ಇವಾಗ ಈ ರೀಲ್ಸ್ ಅದು ಇದು ಮತ್ತೆ 1000 ಜನ ಆಗ್ತಾರೆ. ನಾನ್ ಹಾಕಿ ಅವ್ರು ನೋಡ್ಬೇಕಂತ ಉಂಟಾ? ಬೇರೆಯವ್ರದ್ದು ನೋಡ್ತಾರಲ್ಲ ಮಾರೆ. ನಂದು ಏನ್ ಗೊತ್ತಾ, ಇನ್ನೊಂದು ಪಾಯಿಂಟ್ ಏನಂದ್ರೆ ಕ್ರಿಕೆಟ್ ನೋಡಿ, ಈಗ ನೀನು ಈಗ ಅಶ್ವಿನ್ ತಗೊಂಡ್ರೆ ಅಶ್ವಿನ್ ವಿರಾಟ್ ಕೊಹ್ಲಿ ಫ್ಯಾನ್, RCB ಫ್ಯಾನು, ಓಕೆ ನೀನು CSK ಫ್ಯಾನು, ಧೋನಿ ಫ್ಯಾನು, ಅಥವಾ ನಾನು ಓಕೆ ನಂದು SRH ಟೀಮ್ ಸಪೋರ್ಟ್ ಮಾಡ್ತೀನಿ, ಎಲ್ಲ ಓಕೆ. ಕ್ರಿಕೆಟ್ ಅನ್ನ ಕ್ರಿಕೆಟ್ ತರ ನೋಡ್ಬೇಕು, ಅದು ಬಿಟ್ಟು ಬ್ಲೈಂಡ್ ಫ್ಯಾನ್ ಆಗಿ ನೋಡ್ಬಾರ್ದು. ನಾನು ಹೇಳುದಷ್ಟೇ. ಓಕೆ ನೀವು ಫ್ಯಾನ್ ಆಗಿ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿ, ಓಕೆ ಇಫ್ ವಿರಾಟ್ ಕೊಹ್ಲಿ ಡಿಡ್ ವೆಲ್ ಓಕೆ ಸಪೋರ್ಟ್ ಹಿಮ್, ಓಕೆ ಇಫ್ ವಿರಾಟ್ ಕೊಹ್ಲಿ ಡಿಡ್ ಬ್ಯಾಡ್ ಅಂತ ಸಪೋರ್ಟ್ ಹಿಮ್, ಇಟ್ಸ್ ಫೈನ್. ಬಟ್ ನೀವು ಆ ಕ್ರಿಕೆಟ್ ಅನ್ನ ಇವ್ರು ಏನ್ ದೊಡ್ಡ ಇವನನ್ನ ಒಂದು ಪ್ಲೇಯರ್ ಅನ್ನ ಏಲಿಯನ್ ತರ ಸೂಪರ್ ಸ್ಟಾರ್ ತರ ನೋಡೋದು ವೇಸ್ಟ್. ಬಿಕಾಸ್ ಅವ್ರು ಅಷ್ಟು ಟ್ರೈನ್ ಆಗಿರ್ತಾರೆ, ಅಷ್ಟು ಮ್ಯಾಚ್ ಆಡಿರ್ತಾರೆ, ಕ್ಯಾಪ್ಟನ್ಸಿ ಮಾಡಿರ್ತಾರೆ, ಓಕೆ ಫೈನ್. ನಂದು ಅದೇ ಪಾಯಿಂಟ್, ಕ್ರಿಕೆಟ್ ತರ ನೋಡ್ಬೇಕು IPL ಅಲ್ಲ. ಹಾಗೆ ಏನಂತೀರಾ ಇವನೇ ನಮ್ಮ ಅನಿರುದ್ಧ? ನೀನು CSK ಪೇಜ್ ಫಾಲೋ ಮಾಡಿದ್ರೆ ಅವ್ರು ಯೂಶಲಿ ಇವಾಗ ಯಾರ್ಯಾರು ತಗೊಂಡಿದಾರೆ ಅವ್ರದೆಲ್ಲ ಹಾಕ್ತಿರ್ತಾರೆ. ರಚಿನ್ ರವೀಂದ್ರನ್ ಒಂದು ಪೋಸ್ಟ್ ಹಾಕಿದ್ರು, ರಚಿನ್ ರವೀಂದ್ರ ಮತ್ತೆ ಕಾನ್ವೆ ಸೇರಿ ಒಂದು ಪೋಸ್ಟ್ ಹಾಕಿದ್ರು. ನಿನ್ನೆ ಧೋನಿ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದ, 4 ರನ್ ಬೇಕಿದ್ರೆ 6 ಹೊಡೆದು ಮುಗಿಸ್ದಲ್ಲ. ಫುಲ್ ಇವ್ರ ಪೋಸ್ಟ್ ಎಲ್ಲ ಮಾರೆ, ಫುಲ್ ಆ ಪೋಸ್ಟ್ ಗೆ ಕಮೆಂಟ್ ಇವ್ರದ್ದು, ಧೋನಿ ಕೊಕೆಲ್ಲನ ಇದೆಯಾ ಅದು ಇದು ಏನೇನೋ, ನೆಕ್ಸ್ಟ್ ಇಯರ್ CSK ತಗೊಳ್ಳೋದಿಲ್ಲ ಇದೆಲ್ಲ ಕಮೆಂಟ್ ಮಾರೆ ಇವ್ರದ್ದು. ಅದು ಎಂತ ಮೀನಿಂಗ್ಲೆಸ್ ಗೊತ್ತಾಗುದಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ರಚಿನ್ ರವೀಂದ್ರನ್ ಗೊತ್ತಿತ್ತು, ಎಲ್ಲಾದ್ರೂ ನಾನು ಸ್ಟ್ರೈಕ್ ರೊಟೇಟ್ ಮಾಡಿದ್ರೆ ಮ್ಯಾಚ್ ಯಾವ ಕಡೆ ಹೋಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಹಿಂದಿನ ಓವರಲ್ಲಿ 2 ಬಾಲ್ ಡಾಟ್ ಆಯ್ತಾ, ಮತ್ತೆ ಲಾಸ್ಟ್ ಓವರ್ ಅಲ್ಲಿ ನೋಡ್ಬೇಕಿತ್ತು ಇವನು ಯಾರು ರಚಿನ್ ರವೀಂದ್ರ 6 ಹೊಡೆದ್ಮೇಲೆ ರವಿಶಾಸ್ತ್ರಿ ಇದ್ರು ಒಂದು, ಅದೇ ಮೋಸ್ಟ್ಲಿ ಎಡಿಟೆಡ್ ನಾರ್ಮಲ್ ವಿಡಿಯೋನೋ ಗೊತ್ತಿಲ್ಲ. ಅವ್ರು 6 ಹೊಡೆದ್ಮೇಲೆ ಮ್ಯಾಚ್ ಫಿನಿಶ್ ಆದ್ಮೇಲೆ ಧೋನಿ ಮತ್ತೆ ರಚಿನ್ ರವೀಂದ್ರ ಹತ್ರ ಬಂದ್ಬಿಟ್ಟು, ರಚಿನ್ ರವೀಂದ್ರ ಏನೋ ಹಿಂಗ್ ಹೊಡೆದು ಅದನ್ನ ತೋರಿಸ್ತಿದ್ದಲ್ಲ, ಅದಕ್ಕೆ ರವಿಶಾಸ್ತ್ರಿ ಕಮೆಂಟ್ರಿ, ಇಲ್ಲಿ ನನ್ಗೆ ನೀನ್ ಆಡ್ಲಿಕ್ಕೆ ಬಿಡ್ಲಿಲ್ಲ ಮಾರೆ, ನನ್ಗೆ ಆಡ್ಲಿಕ್ಕೆ ಬಿಡ್ಬೇಕಿತ್ತು ಲಾಸ್ಟ್ ಬಾಲ್, ಹಾಗೆ ಹೀಗೆ ಅಂತ ಧೋನಿ ಹೇಳುದಂತೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ರವಿಶಾಸ್ತ್ರಿ ಆಗಿ ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ,
ಇಲ್ಲ ನಿಂಗೆ ಅಂತದೆಲ್ಲ ಎಡಿಟೆಡ್ ವಿಡಿಯೋನೇ ಸಿಗುದ್ ಬಿಡು. ಯಾಕಂದ್ರೆ ನಂಗೆ ಧೋನಿ ನೋಡಿ ಅಲ್ಲ, ಅನಿರುದ್ಧ. ಹೌದು ನೀನ್ ಹೇಳ್ತಿದ್ದೆ. ಅದಕ್ಕಲ್ಲ ನಿಂಗೆ ಎಡಿಟೆಡ್ ವಿಡಿಯೋನೇ ಸಿಗುದು ಅಂತದ್ದೇ. ಹೌದು ಕರೆಕ್ಟ್ ಮೇ ಬಿ. ಬಟ್ ಒಟ್ಟು 2 ಮ್ಯಾಚ್ ಒಳ್ಳೆ ಇತ್ತು IPL. ಇನ್ನು ಇವತ್ತಿನ ಮ್ಯಾಚು ಹಾಗೆ. ಇವತ್ತಿನ ಮ್ಯಾಚು ನಮ್ದು LSG ಫಸ್ಟ್ ಗೆ ಮಾರ್ಚ್ ಹೊಡೆದಿದ್ ನೋಡಿದ್ರೆ ನನ್ಗೆ 250 230 ಹೊಡಿತಾರೆ ಅನ್ಕೊಂಡೆ. ಅಷ್ಟು ಒಂದು ಕ್ರೇಜಿ ಹಿಟ್ಟಿಂಗ್ಸ್. ಅವ್ನಿಗೆ ಪೂರನ್ನು ಒಂದು ಅವನಿಗೆ ಯಾರು ಫಸ್ಟ್ ಓವರ್ ಅಲ್ಲಿ ಒಂದು ವಿಕೆಟ್ ತೆಗೆದಿದ್ದಾನೆ ಒಬ್ಬ ಲೆಗ್ ಸ್ಪಿನ್ನರ್. ಹೌದು ಮಾರೆ. ನೆಕ್ಸ್ಟ್ ಬಾಲ್ ಒಂದು ಬಡ 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 4 ಸಿಕ್ಸ್ ಅಲ್ಲ ಮಾರೆ ಅವನು ಇವನಿಗೆ ಸ್ಟಬ್ಸ್ಗೆ ಸ್ಟಬ್ಸಿಗೆ 5 ಸಿಕ್ಸ್ 4 6 1 4 ಹೊಡೆದ 1 4. ಅದಾದ್ಮೇಲೆ ಪಾಪ ಸಿಸ್ಟಮ್ ಸಬ್ಸಿಗೂ ಬೌಲಿಂಗ್ ಇಲ್ಲ, ಆ ಲೆಗ್ ಸ್ಪಿನ್ನರ್ ಹೊಸ ಅವನಿಗೂ ಬೌಲಿಂಗ್ ಇಲ್ಲ. ಅವ ಪಾಪ ಒಂದು ವಿಕೆಟ್ ತೆಗೆದ ಅಷ್ಟಕ್ಕೆ ಬಂತು. ಹೌದು ಮಾರೆ. ಬಟ್ ಸೈಕ್ ಒಳ್ಳೆ ಮೊನ್ನೆ 2 ಓಪನಿಂಗ್ ಮ್ಯಾಚ್ ಒಳ್ಳೆ ಮ್ಯಾಚ್ ಏನ್ ಬೇಕಾದ್ರಾಗ್ಲಿ. ನಮ್ ಸುಮುಖನ್ ಬಂದಿದ್ರೆ ಒಳ್ಳೆ ಆಗ್ತಿತ್ತು ಮಾರೆ. ಅವನು ಸ್ವಲ್ಪ ಮುಂಬೈ ಸೋತಿದ್ದು ಸ್ವಲ್ಪ ಉರ್ಸ್ಬೋದಿತ್ತು, ಬಟ್ ಅವ್ನು ಬರ್ಲಿಲ್ಲ. ಸ್ವಲ್ಪ ಡಿಪ್ರೆಷನ್ ಹೋಗಿದ್ದಾನೆ, ಟ್ರೋಮಾದಲ್ಲಿ ಆಚೆ ಬರ್ಲಿ ಅವನು. ಅವ್ನು ಟ್ರೋಮಾದಿಂದ ಗಿವ್ ಹಿಮ್ ಟೈಮ್ ಅಂಡ್ ಲೆಟ್ ಅಸ್ ಪ್ರೇ ಫಾರ್ ಹಿಮ್ ರಿಕವರ್ ಆಗ್ಲಿ, ಟ್ರೋಮಾದಿಂದ ರಿಕವರ್ ಆಗ್ಲಿ ಅಂತ. ಅಲ್ಲ, 2013ರಿಂದ 2025 ತನಕ ಮುಂಬೈ ಎಲ್ಲಾ ಫಸ್ಟ್ ಮ್ಯಾಚ್ ಸೋತಿದೆ ಇಲ್ಲಿ ತನಕ. ಯಾವ ಫಸ್ಟ್ ಮ್ಯಾಚ್ ನಿನ್ನೆ ನಾನು ಟ್ರ್ಯಾಕ್ ಇದು ನೋಡ್ತಿದ್ದೆ ರೆಕಾರ್ಡ್, ಎಲ್ಲಾ ಮ್ಯಾಚ್ ಸೋತಿದೆ, ಯಾವ ಮ್ಯಾಚ್ ವಿನ್ ಆಗಿಲ್ಲ ಫಸ್ಟ್ ಮ್ಯಾಚ್. ಸೊ ಅದೇ ಖುಷಿ ಏನಂದ್ರೆ ಮಿಸ್ಟರ್ ನ್ಯಾಕ್ಸ್ ಇದಾನಲ್ಲ, ಅವನು ಇನ್ಫ್ಲೇಟ್ ಡಿಫ್ಲೇಟ್ ಸ್ಟ್ರಾಟಜಿನ ಅದು RCB ಸೋತಕ ದಿಸ್ ಈಸ್ ಅವರ್ ಡಿಫ್ಲೇಟ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಅವನೊಂದು ಇದೆ. ಇಲ್ಲ, ನಮ್ದು RCB ಅವ್ರದ್ದು ಇತ್ತಲ್ಲ, ಫಸ್ಟ್ ಮ್ಯಾಚ್ ದೇವ್ರಿಗೆ ಇಡುದು, ಸೆಕೆಂಡ್ ಮ್ಯಾಚ್ ಬೇರೆಯವ್ರಿಗೆ ಕೊಡುದು. ಈ ಸಲ ಹೋದ ವರ್ಷ ಹೊಸದೇ ಈ ಸಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಅದೆಲ್ಲ ನಿಲ್ಸಿದ್ದೇವೆ ನಾವು. ಮೋಸ್ಟ್ಲಿ ಅದೇ ಹೊಸತಿ ಅಧ್ಯಾಯ ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ RCB ಅವರು. ಅಲ್ಲ ಅನಿರುದ್ಧ, ಇನ್ನೊಂದು 4 ದಿನ ಇದೆ ನೋಡೋಣ. ಫ್ರೈಡೆಗೆ ಪ್ರೀ ಪ್ರೆಡಿಕ್ಷನ್ ಮಾಡ್ಲೇಬೇಕು RCB ಮತ್ತೆ CSK ಎಂತ ಬೇಕಾರಾಗ್ಲಿ. ಈಗ ನಾನು ಹೇಳಿದ್ದು ಉಲ್ಟಾ ಎಲ್ಲ ಆಗುದಂದ್ರೆ ಫಸ್ಟ್ ಎಲ್ಲ CSK ಪ್ಲೇಯರ್ಸ್ ಎಲ್ಲ ಒಳ್ಳೆ ಆಡ್ತಾರೆ ಹೇಳುದು. ನೆಕ್ಸ್ಟ್ ದಿನ ಇಲ್ಲ ಎಲ್ಲ ಇಲ್ಲ, ಅದ್ ನಿನ್ ಮನ್ಸಿಂದ ಹೇಳಿದ್ರೆ ಮಾತ್ರ. ಈ ತರ ಹೇಳಿದ್ರೆ ಅದ್ ಗೊತ್ತ ನಿಂದದು ಎಂತ ಸಬ್ ಕಾನ್ಶಿಯಸ್ಲಿ ಬರ್ಬೇಕು ನಿಂದದು, ಅವಾಗ ಆಗುತ್ತೆ. ನಿನ್ನ ಒಳಗಿನ ಅದು ಹೊರಗ್ ಬರ್ಬೇಕದು, ಗೊತ್ತಾಗುತ್ತೆ. ಓವರಾಲ್ ಒಳ್ಳೆ ಮ್ಯಾಚಸ್ ಮಾರ, 2 ಸಖತ್ತಿತ್ತು. ಎಂತ ಬೇಕಾದ್ರಾಗ್ಲಿ ನೀವು ಒಂದು ಇಲ್ಲೇ ಇದ್ರೆ ಒಟ್ಟಿಗೆ ನೋಡ್ಬೋದಿತ್ತು ಮಾರ, ಅಷ್ಟು ಒಳ್ಳೆ ಮ್ಯಾಚಸ್ ಇತ್ತು. ನೆಕ್ಸ್ಟ್ ನಮ್ ಪ್ರಾಜೆಕ್ಟ್ ಇದೆ, ಅದ್ರಲ್ಲಿ ಆಗ್ಬಿಟ್ಟು ಫ್ರೈಡೆ ಬರ್ತೀರಾ ಇಲ್ಲೇ ಫುಲ್ ನಮ್ ವೀಕ್ಷಕರಿಗೆ ಲೈವ್ ಬೇಕಾದ್ರೆ ಮಾಡುವ. ಒಂದು ಮ್ಯಾಚ್ ಲೈವ್ ಮಾಡ್ಬೇಕಂತ ಇದೆ, ಲೈವ್ ಕಮೆಂಟ್ರಿಗಿಂತ ಜಾಸ್ತಿ ಲೈವ್ ಏನೋ ಒಂದು ಪಾಯಿಂಟ್ಸ್ ನಮ್ದು ವ್ಯೂ ಪಾಯಿಂಟ್ಸ್. ಸೊ ಅದೊಂದು ಮಾಡ್ಬೇಕು, ನೋಡೋಣ, ಟ್ರೈ ಮಾಡೋಣ. ಯಾಕಂದ್ರೆ ಇದು 2ನೇ ವಿಡಿಯೋ, ಇದಕ್ಕೆ ಯಾವ ತರ ಸಪೋರ್ಟ್ ಬರುತ್ತೆ ನೋಡ್ಬೇಕು. ಯಾಕಂದ್ರೆ CSK ಫ್ಯಾನ್ಸ್ ಇದಾರೆ, RCB ಫ್ಯಾನ್ಸ್ ಇದಾರೆ, ಎಲ್ಲ ಇಬ್ರು ಸೇರಿ ನನ್ಗೆ ಹೋಗಿಲಿಲ್ಲ ಆದ್ರೆ ಸಾಕು, ಯಾಕೋ ಹೋಗಿತಾರಂತ ಕಮೆಂಟ್ ಅಲ್ಲಿ ಡೌಟ್ ಇದೆ. ಇರ್ಲಿ ಪರವಾಗಿಲ್ಲ, ಏನ್ ಕಮೆಂಟ್ ಅಲ್ಲಿ ಹೋಗಿದ್ರು ಏನಿದ್ರು ನಾವು ಹೆಲ್ದಿ ಆಗಿ ತಗೊಳ್ತೀವಿ. ಏನು ಕಮೆಂಟ್ ಇದ್ರು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒನ್ ಥಿಂಗ್ ಪ್ರಜ್ನೇಶ್, ಆವಾಗ್ಲೇ ಹೇಳ್ದಂಗೆ ಫಸ್ಟ್ ವಿಡಿಯೋ 400 ವ್ಯೂಸ್ ಬಂದಿದೆ, ಆಮೇಲೆ ಸೆಕೆಂಡ್ ವಿಡಿಯೋಗೆ 200+ ವ್ಯೂಸ್ ಬಂದಿದೆ. ಸೊ ನೀವು ಜಾಸ್ತಿ ನೋಡಿ, ಮತ್ತೆ ಏನೇ ಇದ್ರು ಕಮೆಂಟ್ಸ್ ಅಲ್ಲಿ ಹೇಳಿ ನಮ್ಗೆ ಯಾವ ತರ ಇಂಪ್ರೂವ್ ಮಾಡ್ಬೇಕು ಅಂತ. ಬಿಕಾಸ್ ನಾವು ಜಸ್ಟ್ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡಿದ್ದೇವೆ, ಏನೋ ಒಂದು ಟ್ರೈ ಮಾಡ್ತಿದ್ದೇವೆ, ಯಾವ ತರ ಮಾಡ್ಬೇಕು ಎಲ್ಲ ಟ್ರಯಲ್ ಅಂಡ್ ಎರರ್ ಮಾಡ್ತಿದ್ದೇವೆ. ಸೊ ಏನೇ ಸಜೆಷನ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಈ ತರ ಆಗ್ತಿದೆ ಅಂತ. ಸೊ ನಾವು ಅದನ್ನ ಅಡ್ರೆಸ್ ಮಾಡ್ಲಿಕ್ಕೆ ನೋಡ್ತೀವಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಂಬಾ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ, ನೀವು ನೋಡಿದ್ರೆ ವ್ಯೂಸ್ ಬಂದಾಗೆಲ್ಲ. ಏನೋ ಒಂದು ನಮ್ ಫನ್ನಿಗೂ ಮಾಡ್ತಿದ್ದೇವೆ. ಸೇಮ್ ಥ್ಯಾಂಕ್ ಯು ಗೈಸ್. ಕಮೆಂಟ್ ಮಾಡಿ. ಎಂಡಿಂಗ್ ಸ್ಪೀಚ್ ಏನೂ ಇಲ್ಲ, CSK ವಿನ್ ಆಗಿದ್ದಕ್ಕೂ ಜೈ CSK ಹೇಳುದಲ್ಲ, ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾತಾಡ್ಲಿಕ್ಕೂ ಟೈಮ್. RCB ಮಾತ್ರ ಫುಲ್ ಪ್ರಿಪೇರ್ ಮಾಡ್ತಾ ಇದೀನಿ, ಫ್ರೈಡೆಗೆ ಈಗಲೇ ಪ್ರಿಪೇರ್ ಆಗ್ತಾ ಇದೀನಿ. ಫ್ರೈಡೆಗೆ ಒಂದು ಪ್ರೀ ಶೂಟ್ ಮಾಡೋಣ, ಪ್ರೀ ಪ್ರೆಡಿಕ್ಷನ್ ಪಕ್ಕ ಮಾಡ್ಲೇಬೇಕು. ಮೋಸ್ಟ್ಲಿ ಥರ್ಸ್ಡೇ ಮಾಡ್ಲಿಕ್ಕೆ ಆಗಲ್ಲ, ಮೋಸ್ಟ್ಲಿ ವೆಡ್ನೆಸ್ಡೇ ಮಾಡೋಣ. ಯಾಕಂದ್ರೆ ನಂದು ಆನ್ಯುವಲ್ ಇವೆಂಟ್ ಇದೆ ನಮ್ದು ಕಂಪನಿದು, ಸೊ ಐ ವಿಲ್ ಬಿ ಬಿಸಿ ಇನ್ ದಟ್. ಓಕೆ, ಬೇಗ ವೆಡ್ನೆಸ್ಡೇ ಒಂದು ಮಾಡ್ಬೇಡ. ನಮ್ದು ಮೇನ್ ಮ್ಯಾಚ್ RCB ಮತ್ತೆ. ಈಗ ಒಂದು 10 minutes ಅಲ್ಲಿ ಬ್ರೇಕ್ ತಗೊಂಡು ಮಾಡೋದು, ನಾನ್ ರೆಡಿ. ನೀನ್ ರೆಡಿ ಇದ್ದೆ ಮಾರೆ, ನಾವ್ ರೆಡಿ ಆಗ್ಬೇಕಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೇ ಚೇಂಜಸ್ ಇದ್ರು ಹೇಳಿ. ನಂಗೂ ಸ್ವಲ್ಪ ಕೆಲವು ರಿವ್ಯೂಸ್ ಬಂದಿತ್ತು ಮೊನ್ನೆ, ಈ ತರ ಚೇಂಜಸ್ ಮಾಡಿ ಆಫೀಸ್ ಅಲ್ಲಿ ಇನ್ ಪರ್ಸನ್ ಆಗಿ ಕೆಲವು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಗಾಯ್ಸ್.